ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಈಗ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಇವತ್ತು ಕೂಡ ವಿಚಾರಣೆ ನಡೆಯಿತು. ಕಳೆದ ಕೆಲ ದಿನಗಳಿಂದ ಈ ಅರ್ಜಿಗೆ ಸಂಬಂಧಪಟ್ಟಂತಹ ವಿಚಾರಣೆ ನಡೀತಾ ಇದೆ. ಇವತ್ತು ಈಗ ವಿಚಾರಣೆಯನ್ನ ಹೈಕೋರ್ಟ್ ಪೂರ್ಣ ಪೀಠ ಸೋಮವಾರ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿದೆ. ಸೋಮವಾರ ಮತ್ತೆ ವಿಸ್ತೃತ ಪೀಠದ ಎದುರು ಈ ಅರ್ಜಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಣೆ ಮುಂದುವರಿಯಲಿದೆ. ಇನ್ನು ಸರ್ಕಾರದ ಪರವಾಗಿ ಎಜೆ ಪ್ರಭುಲಿಂಗ ನಾವದಗಿ ಅವರು ಇವತ್ತು ವಾದ ಮಂಡಿಸ್ತಾ ಇದ್ರು. ಸೋಮವಾರ ಕೂಡ ಅವರು ತಮ್ಮ ವಾದ ಮಂಡನೆಯನ್ನ ಮುಂದುವರಿಸಲಿದ್ದಾರೆ. ಇನ್ನು ಇವತ್ತಿನ ಒಂದು ವಾದ ಮಂಡನೆಯ ಸಂದರ್ಭದಲ್ಲಿ ಸರ್ಕಾರದ ಆದೇಶಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಅಧಿಕಾರ ವ್ಯಾಪ್ತಿ, ಕಾನೂನಿನ ಪ್ರಕಾರವಾಗಿ ಸರ್ಕಾರ ಯಾವ ರೀತಿ ಅಧಿಕಾರ ಬಳಕೆಯನ್ನ ಮಾಡಿದೆ, ಮತ್ತೆ ಸರ್ಕಾರದ ಆದೇಶ, ಅಧಿಕೃತ ಆದೇಶ ಅನ್ನೋದಕ್ಕೆ ಪೂರಕವಾದಂತಹ ಅಂಶಗಳು, ಜೊತೆಗೆ ಸಮಿತಿಯ ಕಾರ್ಯ ವ್ಯಾಪ್ತಿ, ಸಮಿತಿಯ ಒಂದು ರಚನೆಯ ಸಂದರ್ಭ, ಸಮಿತಿಯ ಅಗತ್ಯತೆ, ಮತ್ತೆ ಯಾವ ರೀತಿ ಸಮಿತಿಯನ್ನ ಬಳಕೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಾದ ಮಂಡನೆಯ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಯಿತು. ಆ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಕೂಡ ಸಿಜೆ ಅವರಿಂದ ಬಂತು. ಸಮಿತಿಯ ಅವಶ್ಯಕತೆ, ಸಮಿತಿಯಲ್ಲಿ ಯಾರ್ಯಾರು ಇದ್ದಾರೆ, ಮತ್ತೆ ಸಮಿತಿ ಹೇಗೆ ನಿರ್ಧಾರ ಮಾಡುತ್ತೆ, ಇದು ಸರ್ಕಾರದ ಆದೇಶ ಆಗತ್ತಾ, ಸಮಿತಿಯ ರಚನೆ ಯಾಕಾಯ್ತು ಅನ್ನುವಂತಹ ವಿಚಾರವಾಗಿ ಎಜಿ ಪ್ರಭುಲಿಂಗ ನಾವದಗಿ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ರು, ವಾದ ಮಂಡಿಸ್ತಾ ಇದ್ರು. ಇನ್ನು ಅಷ್ಟೇ ಅಲ್ಲ, ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅರ್ಜಿದಾರ ಪರ ವಕೀಲರೇನು ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿದ್ರು. ಧಾರ್ಮಿಕ ಸ್ವಾತಂತ್ರ್ಯದ ಪ್ರಕಾರ ಇಲ್ಲಿ 3 ವಿಚಾರಗಳಿಗೆ, ಸಾರ್ವಜನಿಕ ಸುವ್ಯವಸ್ಥೆ, ಆರೋಗ್ಯ ಮತ್ತೆ ನೈತಿಕತೆಗೆ ವಿರುದ್ಧವಾಗಿದ್ರೆ ಮಾತ್ರ ಸರ್ಕಾರ ನಿರ್ಬಂಧ ಮಾಡಬಹುದು. ಆದರೆ ಸರ್ಕಾರ ಹಿಜಾಬ್ ವಿಚಾರವಾಗಿ ನಿರ್ಬಂಧ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಅಂತ. ಆದರೆ ಎಜೆ ಪ್ರಭುಲಿಂಗ ನಾವದಗಿ ಅವರು ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ, ಸಂವಿಧಾನದ 25(1) ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ, ಅದು ಪರಿಪೂರ್ಣ ಹಕ್ಕಾಗಿರೋದಿಲ್ಲ. ಅಲ್ಲೂ ಕೂಡ ಕೆಲವು ನಿರ್ಬಂಧಗಳನ್ನ ಹೇರೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಸುವ್ಯವಸ್ಥೆಯ ದೃಷ್ಟಿಯಲ್ಲಿ, ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಚರ್ಚ್ಗಳನ್ನ, ಮಸೀದಿಗಳನ್ನ, ದೇವಾಲಯಗಳನ್ನ ಮುಚ್ಚಲಾಗಿತ್ತು. ಅದು ಧಾರ್ಮಿಕ ಸ್ವಾತಂತ್ರ್ಯ ಆದ್ರೂ ಕೂಡ ಸರ್ಕಾರ ಕಾನೂನಾತ್ಮಕವಾಗಿ ಅದನ್ನು ನಿರ್ಬಂಧ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಈ ವಿಚಾರಗಳು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಅದರ ಒಂದು ಬಳಕೆಯಿಂದಾಗಿ ಅದರನ್ನ ಬಳಕೆ ಮಾಡಿ ಈ ರೀತಿಯ ಆದೇಶವನ್ನ ಸರ್ಕಾರ ಕೊಟ್ಟಿತ್ತು. ಅದೇ ರೀತಿ ಇಲ್ಲಿ ಹಿಜಾಬ್ ವಿಚಾರವಾಗಿಯೂ ಕೂಡ ಸಾರ್ವಜನಿಕ ಸುವ್ಯವಸ್ಥೆಯ ಕಾರಣವನ್ನ ಸರ್ಕಾರ ನೀಡಿ ಹಿಜಾಬನ್ನ ನಿರ್ಬಂಧ ಮಾಡಿರೋದು. ಹಾಗಾಗಿ ಇಲ್ಲಿ ಸರ್ಕಾರ ಪರಿಪೂರ್ಣ ಹಕ್ಕು ಅಂತ ಏನು ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ಪರಿಪೂರ್ಣ ಹಕ್ಕು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರಕ್ಕೆ ಅಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಸಂವಿಧಾನದ ಪ್ರಕಾರವೇ ಅವಕಾಶ ಇರುತ್ತೆ. ಆ ಒಂದು ಅವಕಾಶವನ್ನೇ ಸರ್ಕಾರ ಬಳಸಿಕೊಂಡಿರೋದು ಅನ್ನೋದು ಎಜಿ ಪ್ರಭುಲಿಂಗ ನಾವದಗಿ ಅವರ ವಾದವಾಗಿತ್ತು. ಸರ್ಕಾರದ ಪರವಾಗಿ ವಾದ ಮಂಡಿಸಿದಂತಹ ಸಂದರ್ಭದಲ್ಲಿ, ಜೊತೆಗೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂತಹ ವಿಚಾರ ಬಂದಾಗ ಆತ್ಮಸಾಕ್ಷಿಯ ಸ್ವಾತಂತ್ರ್ಯದ ಬಗ್ಗೆಯೂ ಕೂಡ ಸಿಜೆ ಅವರು ಪ್ರಶ್ನೆ ಎತ್ತಿದ್ರು. ಆಗ ಇಲ್ಲಿ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಭಿನ್ನ, ನಾವು ಏನು ಧರ್ಮವನ್ನ ಪಾಲನೆ ಮಾಡ್ತಿದ್ವಿ ಅನ್ನೋದು ನಮ್ಮ ಧಾರ್ಮಿಕ ನಂಬಿಕೆಗಳೆಲ್ಲವೂ ಕೂಡ ನಮ್ಮ ಭಾವನೆ ಆಗಿರುತ್ತೆ. ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಹೇಗೆ ಅವಕಾಶ ಇದೆಯೋ, ಯಾರು ಧಾರ್ಮಿಕ ಭಾವನೆಗಳನ್ನ ಹೊಂದಿಲ್ವೋ ಅವ್ರಿಗೂ ಕೂಡ ಅಷ್ಟೇ ಹಕ್ಕಿದೆ ಸಂವಿಧಾನದ ಪ್ರಕಾರ. ಆಸ್ತಿಕರಿಗೂ ನಾಸ್ತಿಕರಿಗೂ ಸಮಾನವಾದಂತಹ ಹಕ್ಕಿರುತ್ತೆ ಆಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಬೇರೆ ಆಗತ್ತೆ ಅನ್ನುವಂತಹ ಆತ್ಮಸಾಕ್ಷಿಯ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಸಿಜೆ ಅವರು ಪ್ರಶ್ನೆಯನ್ನ ಹಾಕಿರ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಜಿ ನಾವದಗಿ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರವಾಗಿ ದೇವರಿಲ್ಲ ಅನ್ನೋದಷ್ಟೇ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಅಲ್ಲ. ಧಾರ್ಮಿಕವಾಗಿರುವವನಿಗೆ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಇಲ್ಲದೇ ಇರಬಹುದು, ಧಾರ್ಮಿಕನಾಗಿ ಇಲ್ಲದೇ ಇರಬಹುದು. ಏನನ್ನು ಪೂಜೆ ಮಾಡಿದವನಿಗೂ ಕೂಡ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಇರುತ್ತೆ ಅಂತ ಸಂಸ್ಕೃತ ಶ್ಲೋಕವನ್ನ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಉಲ್ಲೇಖ ಮಾಡ್ತಾರೆ. ಅಷ್ಟೇ ಅಲ್ಲ, ಆತ್ಮಸಾಕ್ಷಿ ಅಂತ ನೀವು ಹೇಗೆ ಅದನ್ನ ಅಳಿತೀರಾ? ದೆವ್ವದ ಮನಸ್ಸು ತಿಳಿಯಬಹುದು, ಮಾನವನ ಮನಸ್ಸನ್ನ ತಿಳಿಯೋದು ಕಷ್ಟ ಅಂತ ಶೇಕ್ಸ್ಪಿಯರ್ನ ವಾಕ್ಯವನ್ನ ಕೂಡ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಉಲ್ಲೇಖ ಮಾಡ್ತಾರೆ. ಇಲ್ಲಿ ಆತ್ಮಸಾಕ್ಷಿಯ ಸ್ವಾತಂತ್ರ್ಯದ ವಿಚಾರವಾಗಿಯೂ ಕೂಡ ಇಲ್ಲಿ ವಾದ ಮಂಡನೆಯ ಸಂದರ್ಭದಲ್ಲಿ ವಿಚಾರ ಬರುತ್ತೆ. ಸಿಜೆ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಇಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನ ಅವರು ಉಲ್ಲೇಖ ಮಾಡ್ತಾ ಸಿಜೆ ಅವರು ಹೇಳೋದಾಗಿರುತ್ತೆ, ಹಿಜಾಬ್ ಅನ್ನೋದು ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರ ಅಷ್ಟೇ ಅಲ್ಲ, ಆತ್ಮಸಾಕ್ಷಿಯ ಸ್ವಾತಂತ್ರ್ಯದ ಪ್ರಶ್ನೆಯೂ ಕೂಡ ಆಗಿದೆ ಅಂತ ಅರ್ಜಿದಾರರ ಪ್ರಶ್ನೆ ಇದೆ. ಅದಕ್ಕೆ ನಿಮ್ಮ ಉತ್ತರ ಏನು ಅಂತ ಸಿಜೆ ಅವರು ಎಜಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಆಗ ಈ ಎಲ್ಲ ವಿಚಾರಗಳನ್ನ ಎಜಿ ಅವರು ವಾದ ಮಂಡನೆಯಲ್ಲಿ ಮಂಡಿಸ್ತಾರೆ. ಧಾರ್ಮಿಕ ಸ್ವಾತಂತ್ರ್ಯ ಇದೆಯಲ್ಲ, ಅದು ಸಂವಿಧಾನದ 25(1) ಪ್ರಕಾರ ಪರಿಪೂರ್ಣ ಹಕ್ಕಲ್ಲ. ಸರ್ಕಾರ ಕಾನೂನು ಮೂಲಕವೂ ಕೂಡ ನಿರ್ಬಂಧ ಮಾಡಬಹುದು. ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯಕ್ಕೆ ವಿರುದ್ಧವಾಗಿದೆಯಾ ಅಂತ 3 ರೀತಿಯಲ್ಲಿ ಅದನ್ನು ಪರೀಕ್ಷಿಸಬೇಕಾಗತ್ತೆ. ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಿ ದೇವಾಲಯ, ಮಸೀದಿ, ಚರ್ಚನ್ನ ನಿರ್ಬಂಧ ವಿಧಿಸಿರುವಂತಹ ರೀತಿ, ಸಾರ್ವಜನಿಕ ಆರೋಗ್ಯದ ಕಾರಣದಿಂದ ಇಂತಹ ನಿರ್ಬಂಧಕ್ಕೆ ಅವಕಾಶ ಇದೆ.
ಇನ್ನು ಆತ್ಮಸಾಕ್ಷ್ಯ ಸ್ವಾತಂತ್ರ್ಯದ ಬಗ್ಗೆ ಅರ್ಜಿದಾರ ಪರ ವಕೀಲರೇನು ಹೇಳ್ತಾರೆ, ಆ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಕೆಲವರಿಗೆ ಯಾವುದೇ ಶಕ್ತಿಯ ಬಗ್ಗೆ ನಂಬಿಕೆ ಇಲ್ದಿರಬಹುದು, ದೇವರಿಲ್ಲ ಅನ್ನುವಂತಹ ಭಾವನೆಗೂ ಕೂಡ ಸಂವಿಧಾನದಲ್ಲಿ ಸಮಾನವಾದಂತಹ ಸ್ಥಾನ ಇದೆ ಅಂತ ಎಜಿ ಅವರು ತಮ್ಮ ವಾದ ಮಂಡಿಸ್ತಾರೆ. ನಾವು ಏನ್ ಭಾವಿಸಿದ್ದೇವೆ ಅನ್ನೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ, ಆದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ ಅದು ಸಂಪೂರ್ಣ ಭಿನ್ನವಾಗಿರುತ್ತೆ ಅಂತ ಎಜಿ ಅವರು ಆತ್ಮಸಾಕ್ಷಿಯ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಪ್ರಶ್ನೆ ಹಾಕ್ತಾರೆ, ದೇವರಿಲ್ಲ ಅನ್ನೋದಷ್ಟೇ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಅಲ್ಲ, ಧಾರ್ಮಿಕವಾಗಿರುವವನಿಗೆ ಆತ್ಮಸಾಕ್ಷಿಯೇ ಇಲ್ದಿರಬಹುದು ಅಥವಾ ಆತ್ಮಸಾಕ್ಷಿ ಇರುವವನು ಧಾರ್ಮಿಕನಾಗಿಲ್ದೇ ಇರಬಹುದು. ಈ ರೀತಿಯ ಪಾಸಿಬಿಲಿಟಿ ಕೂಡ ಇರುತ್ತಲ್ವಾ? ಏನನ್ನು ಪೂಜೆ ಮಾಡದವನಿಗೂ ಕೂಡ ಆತ್ಮಸಾಕ್ಷಿ ಸ್ವಾತಂತ್ರ್ಯ ಇರುತ್ತಲ್ವಾ? ದೇವರಿದ್ದಾನೆ ಅಥವಾ ಧಾರ್ಮಿಕತೆ ಇರೋನಿಗೆ ಮಾತ್ರ ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಅನ್ನೋದು ಹೇಗೆ ಸರಿಯಾಗತ್ತೆ ಅಂತ, ಆತ್ಮಸಾಕ್ಷಿಯನ್ನ ಹೇಗೆ ಅಳಿತೀರಾ ನೀವು? ದೆವ್ವದ ಮನಸ್ಸು ಹಿಡಿಬಹುದು, ಆದ್ರೆ ಮನುಷ್ಯನ ಮನಸ್ಸು ತಿಳಿಯೋದು ಕಷ್ಟ ಅಂತ ಶೇಕ್ಸ್ಪಿಯರೇ ಹೇಳಿದ್ದಾರೆ ಅಂತ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಈ ಸಂದರ್ಭದಲ್ಲಿ ಹೇಳ್ತಾರೆ. ಸಿಜೆ ಅವರು ಈ ಸಂದರ್ಭದಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ವಾದ ಮಂಡನೆಯನ್ನ ಮುಂದುವರಿಸ್ತಾರೆ. ಸರ್ಕಾರದ ಪರ ವಕೀಲರಾಗಿರುವಂತಹ ಎಜಿ ಪ್ರಭುಲಿಂಗ ನಾವದಗಿ ಅವರು, ಸರ್ಕಾರ ತನ್ನ ವ್ಯಾಪ್ತಿಯ ಒಳಗಡೆ ಈ ತೀರ್ಮಾನವನ್ನ ಕೈಗೊಂಡಿದೆ, ಸರ್ಕಾರಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾರೆ. ನಂತರ ವಿಚಾರಣೆ ಹಾಗೆ ಮುಂದುವರಿಯುತ್ತೆ. ಹೈಕೋರ್ಟ್ ಪೂರ್ಣಪೀಠ ಈಗ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದೆ. ನಾಡಿದ್ದು ಸೋಮವಾರ ಮಧ್ಯಾಹ್ನ 2:30ಕ್ಕೆ ಸಮಯ ನಿಗದಿಯಾಗಿದ್ದು, ಸೋಮವಾರ ಎಜಿ ಪ್ರಭುಲಿಂಗ್ ನಾವದಗಿ ಅವರು ತಮ್ಮ ವಾದ ಮಂಡನೆಯನ್ನ ಮುಂದುವರಿಸಲಿದ್ದಾರೆ. ಸರ್ಕಾರದ ಪರ ಎಜಿ ಪ್ರಭುಲಿಂಗ್ ನಾವದಗಿ ಅವರು ತಮ್ಮ ವಾದ ಮಂಡಿಸಲಿದ್ದಾರೆ ಸೋಮವಾರವೂ ಕೂಡ. ಇನ್ನು ಸೋಮವಾರವೂ ಕೂಡ ಎಜಿ ನಾವದಗಿ ಅವರು ವಾದ ಮಂಡಿಸಲಿದ್ದಾರೆ. ಸರ್ಕಾರದ ಪರ ಎಜಿ ಪ್ರಭುಲಿಂಗ್ ನಾವದಗಿ ಅವರು ತಮ್ಮ ವಾದ ಮಂಡನೆಯನ್ನ ಮಾಡಲಿದ್ದಾರೆ. ಒಟ್ಟಾರೆ ಇವತ್ತು ಸರ್ಕಾರದ ಆದೇಶಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರ ಪರ ವಕೀಲರು ಎತ್ತಿರುವಂತಹ ಪ್ರಶ್ನೆ, ಸರ್ಕಾರದ ಆದೇಶವೇ ಸಮಂಜಸವಾಗಿಲ್ಲ ಅನ್ನುವಂತಹ ವಿಚಾರವಾಗಿ, ಸರ್ಕಾರಕ್ಕೆ ಶಿಕ್ಷಣ ಕಾಯ್ದೆ ಸೆಕ್ಷನ್ 133ರ ಅಡಿಯಲ್ಲಿ ನಿರ್ದೇಶನ ಕೊಡುವಂತಹ ಅಧಿಕಾರ ಇದೆ. ಅಷ್ಟೇ ಅಲ್ಲ, ಕಾಲೇಜು ಅಭಿವೃದ್ಧಿ ಸಮಿತಿಯ ಬಗ್ಗೆ ಪ್ರಶ್ನೆ ಉದ್ಭವ ಆಗಿತ್ತಲ್ಲ, ಅದರಲ್ಲಿ ಎಲ್ಲಾ ವರ್ಗದ ಪ್ರತಿನಿಧಿಗಳು ಕೂಡ ಇದ್ದಾರೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಸುತ್ತೋಲೆ ಮೂಲಕ ಸಮಿತಿಗೆ ಅನುಮತಿಸಬಹುದೇ ಅಂತ ಸಿಜೆ ಅವರು ಪ್ರಶ್ನೆ ಮಾಡಿದಾಗ, ಹೌದು, ಸಚಿವರ ಅನುಮೋದನೆ ನಂತರವೇ ಆದೇಶವನ್ನು ಹೊರಡಿಸಿರ್ತಾರೆ. ಹೀಗಾಗಿ ಸಚಿವರ ಅನುಮೋದನೆ ಸಿಕ್ಕಿರುವ ಕಾರಣಕ್ಕಾಗಿ ಇದನ್ನ ಸರ್ಕಾರದ ಆದೇಶ ಅಂತಾನೆ ಪರಿಗಣಿಸಬಹುದು ಅಂತ ಎಜಿ ಅವರು ಹೇಳ್ತಾರೆ. ಇನ್ನು ಸರ್ಕಾರದ ಕಾರ್ಯನಿರ್ವಹಣಾ ನಿಯಮದ ಅಡಿಯಲ್ಲಿ ಆದೇಶವನ್ನ ಹೊರಡಿಸೋದಕ್ಕೆ ಆಗತ್ತಾ, ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಬಹುದೇ ಅಂತ ಪರಿಶೀಲಿಸಿ ಅಂತ ಸರ್ಕಾರಕ್ಕೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಪ್ರಶ್ನೆಯನ್ನ ಹಾಕ್ತಾರೆ. ಎಜಿ ಪ್ರಭುಲಿಂಗ್ ನಾವದಗಿ ಅವರು, ಆಯ್ತು, ನಾನು ಮೂಲ ದಾಖಲೆಗಳನ್ನ ಪರಿಶೀಲಿಸಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸಾಮಾನ್ಯವಾಗಿ ಸರ್ಕಾರದ ವ್ಯವಹರಣೆ ವ್ಯಾಪ್ತಿಯ ಅಡಿಯಲ್ಲಿ, ವ್ಯವಹರಣೆ ನಿಯಮದ ಅಡಿಯಲ್ಲೇ ಸುತ್ತೋಲೆಯನ್ನ ಹೊರಡಿಸಲಾಗಿರುತ್ತೆ. ಹಾಗಾಗಿ ಇದು ಸರ್ಕಾರದ ಮಾನ್ಯತೆಯನ್ನು ಪಡೆದಿರುವಂತಹ ಆದೇಶ, ಅಧಿಕೃತ ಆದೇಶ ಅಂತ ಪರಿಗಣಿಸಬೇಕು ಅಂತ ಎಜಿ ಅವರು ಹೇಳ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಬಗ್ಗೆ ಕೂಡ ಅರ್ಜಿದಾರರ ಪರ ವಕೀಲರು ಪ್ರಶ್ನೆ ಎತ್ತಿರ್ತಾರೆ. ಆ ಸಮಿತಿಯೇ ಸಮಂಜಸ ಅಲ್ಲ, ಅದು ಹೇಗೆ ನ್ಯಾಯಸಮ್ಮತ ಸಮಿತಿ ಆಗತ್ತೆ? ಸರ್ಕಾರಕ್ಕೆ ತನ್ನ ಅಧಿಕಾರವನ್ನ ವರ್ಗಾಯಿಸುವಂತಹ ಯಾವುದೇ ಅಧಿಕಾರ ಇಲ್ಲ, ಅಧಿಕಾರವನ್ನು ಹಸ್ತಾಂತರ ಮಾಡೋ ಹಾಗಿಲ್ಲ ಸರ್ಕಾರ. ಸಂವಿಧಾನದ ಪ್ರಕಾರವೇ ಸರ್ಕಾರವೇ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ, ತನ್ನ ಹೊಣೆಗಾರಿಕೆಯನ್ನ ಹಸ್ತಾಂತರ ಮಾಡೋ ಹಾಗಿಲ್ಲ ಅನ್ನುವಂತಹ ಅಬ್ಜೆಕ್ಷನ್ ಅನ್ನು ಹಾಕಿದ್ರು. ಅಷ್ಟೇ ಅಲ್ಲ, ಸಮಿತಿ, ಶಾಸಕರ ನೇತೃತ್ವ ಸಮಿತಿ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಹೇಗೆ ಅಧಿಕಾರ ಇದೆ ಅದಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಹಾಕಲಾಗಿತ್ತು. ಆಗ ಇದೇ ವಿಚಾರವಾಗಿ ಅರ್ಜಿದಾರರ ಪರ ವಕೀಲರಿತ್ತಿರುವಂತಹ ಪ್ರಶ್ನೆಯನ್ನ ಸಿಜೆ ಅವರು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಒಂದೊಂದು ಬಾರಿ ಒಂದೊಂದು ಪಕ್ಷದವರು ಶಾಸಕರಾಗಿ ಆಯ್ಕೆ ಆಗ್ತಾರೆ, ಶಾಸಕರಾದವರನ್ನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಕ್ಕಾಗತ್ತಾ? ಅವರ ರಾಜಕೀಯ ಚಿಂತನೆಗಳು ಶಿಕ್ಷಣ ಸಂಸ್ಥೆಗಳ ಮೇಲೆ ಪರಿಣಾಮ ಬೀರೋದಿಲ್ವಾ ಅಂತ ರಾಜ್ಯ ಸರ್ಕಾರಕ್ಕೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಪ್ರಶ್ನೆ ಹಾಕ್ತಾರೆ. ಈ ಸಂದರ್ಭದಲ್ಲಿ ಸಿಜೆ ಅವರು ಹೇಳ್ತಾರೆ, ಈ ಪಕ್ಷ ಆ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಶಾಸಕರೇ ಅಧ್ಯಕ್ಷರಾದ್ರೆ ಉಳಿದ ಸದಸ್ಯರ ಕಥೆ ಏನು? ಹಾಗಾದ್ರೆ ಕಾಫಿ ಟೀ ಕುಡಿಯೋದು ಅಲ್ಲದೆ ಆಡಳಿತದಲ್ಲೂ ಭಾಗವಹಿಸೋದಕ್ಕೆ ಸಾಧ್ಯ ಆಗತ್ತಾ ಅಂತ ರಾಜ್ಯ ಸರ್ಕಾರಕ್ಕೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಪ್ರಶ್ನೆ ಮಾಡ್ತಾರೆ. ಆಗ ಎಜಿ ಅವರು, ಇದು ಖಂಡಿತ ಚಿಂತಿಸಬೇಕಾದಂತಹ, ಚರ್ಚಿಸಬೇಕಾದಂತಹ ವಿಚಾರ ಅಂತ ಹೇಳ್ತಾರೆ. ಹಾಗಿದ್ರೆ ಸಮಿತಿಯ ಸದಸ್ಯರನ್ನ ಯಾರು ನೇಮಿಸ್ತಾರೆ ಅಂತ ಸರ್ಕಾರಕ್ಕೆ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಪ್ರಶ್ನೆ ಮಾಡ್ತಾರೆ. ಸಮಿತಿಯ ಸದಸ್ಯರ ನೇಮಕ ಹೇಗಾಗತ್ತೆ ಅನ್ನುವಂತಹ ವಿಚಾರವಾಗಿ ಆಗ ಎಜಿ ಪ್ರಭುಲಿಂಗ್ ನಾವದಗಿ ಅವರು, ಅದರಲ್ಲಿ ಎಲ್ಲಾ ವರ್ಗದ, ಸಮಾಜದ ಎಲ್ಲಾ ವರ್ಗದ ಪ್ರತಿನಿಧಿಗಳು ಕೂಡ ಇರ್ತಾರೆ. ಯಾಕೆ ಕಾಲೇಜಿಗೆ ಸಮಿತಿಯನ್ನು ರಚನೆ ಮಾಡಲಾಯಿತು ಅಂತಂದ್ರೆ, ಶಾಲೆಗಳಿಗೆ ನಿರ್ವಹಣಾ ಸಮಿತಿ ಇದೆ, ಆದರೆ ಕಾಲೇಜುಗಳಿಗೆ ಇರಲಿಲ್ಲ. ಇನ್ನು ಈ ವಿಚಾರವಾಗಿ ಯಾವುದೇ ವಿದ್ಯಾರ್ಥಿ ಕೂಡ ಇಲ್ಲಿ ತನಕ ದೂರನ್ನ ಕೊಟ್ಟಿಲ್ಲ, ಯಾವುದೇ ಅಬ್ಜೆಕ್ಷನ್ ಬಂದಿಲ್ಲ, ಯಾವುದೇ ವಿವಾದ ಕೂಡ ಆಗಿಲ್ಲ. ಇದೇ ಈಗ ಮೊದಲ ಬಾರಿಗೆ ಆಗ್ತಾ ಇರುವಂತಹ ಸಂದರ್ಭ ಅಂತ ಅವರು ಹೇಳಿದ್ದಾರೆ.